ಸರ್, ಕೇಂದ್ರದ ನಾಯಕರಿಗೆ ಜೆಡಿಎಸ್ನ ಬಲ ಏನು ಅಂತ ಗೊತ್ತಿದೆ. ಜೆಡಿಎಸ್ ಬೇಕಾಗಿದೆ. ಇದನ್ನ ಹೇಳಿದ್ದು ಜನತಾದಳದ ಪಿತಾಮಹ ದೇವೇಗೌಡರು. ಇದಕ್ಕೆ ನಮಗೆ ಸ್ಪಷ್ಟವಾದ ಉತ್ತರವನ್ನು ಕೊಡಿ. ದೇವೇಗೌಡರು ಹೇಳಿದ ಮಾತು ತಾವು ಹೇಳ್ದಂಗೆ ಪಕ್ಷದ ವರಿಷ್ಠರು, ಪಕ್ಷದ ಸ್ಥಾಪಕರು, ಪಕ್ಷದ ಯಾವುದೇ ಆಗುಹೋಗುಗಳಿರಲಿ, ಯಾವುದೇ ನಿರ್ಧಾರಗಳಿರಲಿ, ಅಥವಾ ಭವಿಷ್ಯ ಯಾವ ರೀತಿ ಪಕ್ಷದ ಭವಿಷ್ಯ ರೂಪಿಸಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥದ್ದು ದೇವೇಗೌಡರು ಸಾಹೇಬ್ರೆ. ಅವರು ಹೇಳಿರ್ತಕ್ಕಂಥ ಮಾತಿನ ಅರ್ಥ ಆ ದಾಟಿ ಒಂದಷ್ಟು ಜನಕ್ಕೆ ಅರ್ಥ ಆಗಿರುತ್ತೆ, ಒಂದಷ್ಟು ಜನಕ್ಕೆ ಅರ್ಥ ಆಗಿರ್ಲಿಕ್ಕಿಲ್ಲ. ಈಗ ನಾನು ಮಾತನಾಡ್ತಾ ನಿಮಗೆ ಹೇಳಿದೆ, ಒಂದು ವರ್ಗ ನಮ್ಮ ರಾಜಕೀಯದ ಅಸ್ತಿತ್ವ, ನಮ್ಮ ರಾಜಕೀಯದ ಬದುಕು, ನಮ್ಮ ರಾಜಕೀಯದ ಭವಿಷ್ಯದ ಚಿಂತನೆಯೊಂದಿಗೆ ಪಕ್ಷದ ಕಮಿಟ್ಮೆಂಟ್ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು, ಅಲಯನ್ಸ್ನ ಜವಾಬ್ದಾರಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಮಾತನಾಡಿದಂಥ ಸಂದರ್ಭದಲ್ಲಿ, ಒಂದಲ್ಲ 10 ಬಾರಿ ಮಾತನಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಪ್ರತಿ ಉತ್ತರ ದೇವೇಗೌಡರು ಸಾಹೇಬರು ಕೊಟ್ಟಿದ್ದಾರೆ. ನಾನು ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಏಕೆಂದರೆ ಅವರ ಒಂದು ಪ್ರೆಸ್ ಮೀಟ್ನಲ್ಲಿ ಬಂದಂಥ ಹೇಳಿಕೆ ನನಗೆ ಕಳೆದ ವಾರ ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ಕೂತು ಮಾತಾಡಬೇಕಾದ್ರೆ ನಮ್ಮ ಮುಖಂಡರುಗಳು, ನಮ್ಮ ನಾಯಕರುಗಳೇ ಸ್ಥಳೀಯ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಹೇಗೆ ಅಲಯನ್ಸ್ ಮುಂದುವರಿಯುತ್ತಾ ಅಥವಾ ಇಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಸ್ವಾಭಾವಿಕವಾಗಿ ಮೂಡಿದೆ. ಯಾಕೆಂದರೆ ಕಾರಣ ತಾವು ಹೇಳ್ದಂಗೆ ಇದು ನಿಖಿಲ್ ಕುಮಾರಸ್ವಾಮಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಲ್ಲ, ಅಥವಾ ಇನ್ಯಾವುದೋ ಕಾರ್ಯಕರ್ತ ಕೊಟ್ಟಿರುವಂಥ ಹೇಳಿಕೆ ಅಲ್ಲ. ಇದು ದೇವೇಗೌಡರು ಸಾಹೇಬರು ಅವರ ಮಾತಿಗೆ ಆ ತೂಕ ಇರ್ತದೆ. ಹಾಗಾಗಿ ತಾವು ಹೇಳಿದ್ದು ನಾನು ಒಪ್ಕೊಳ್ತೀನಿ. ಆದರೆ ಯಾವುದೇ ನಿರ್ಧಾರಗಳು, ಚರ್ಚೆಗಳು, ತೀರ್ಮಾನಗಳು ಅವರ ಹಂತದಲ್ಲಿ, ರಾಷ್ಟ್ರೀಯ ನಾಯಕರ ಹಂತದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ನಾನು ಒಬ್ಬ ಕಾರ್ಯಕರ್ತನೆ, ತಾವೇ ಹೇಳಿದ್ದೀರಲ್ಲ, ನಾನು ಕಾರ್ಯಕರ್ತನೆ, ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ನಮ್ಮದು ಮತ್ತು JDS ಎರಡೂ ಕೂಡ ನ್ಯಾಚುರಲ್ ಅಲಿಯನ್ಸು. 2028ರ ಚುನಾವಣೆಯಲ್ಲಿ 150 ಗಡಿ ದಾಟ್ತೀವಿ ಅಂತ ಹೇಳ್ತಿದ್ದೀರಾ. 2004ರ ಚುನಾವಣೆ ಆದ ಬಳಿಕ JDS ಯಾವತ್ತೂ ಕೂಡ 50ರ ಗಡಿ ದಾಟಲಿಲ್ಲ. ಯಾವ ಕಾರಣಕ್ಕೋಸ್ಕರ ದಾಟಿಲ್ಲ? ದೇವೇಗೌಡರ ಜೊತೆ ಅವತ್ತು ಘಟಾನುಘಟಿ ನಾಯಕರುಗಳಿದ್ದರು, ಹಾಗಾಗಿ 58ರ ಗಡಿ ದಾಟಿತ್ತು. ಅದಾದ ಬಳಿಕ 4 ಚುನಾವಣೆಗಳನ್ನು ಎದುರಿಸಿದಿರ, 4 ಚುನಾವಣೆಗಳಲ್ಲೂ ಕೂಡ 50ರ ಗಡಿ ದಾಟಲಿಲ್ಲ. ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಬ್ಯುಸಿ ಆಗಿರೋದ್ರಿಂದ ನಿಮ್ಮ ಹೆಗಲಿಗೆ ಸಂಘಟನೆ ಜವಾಬ್ದಾರಿ ಇದೆ. 50ರ ಗಡಿ ದಾಟೋದಕ್ಕೆ ಏನು ಸ್ಟ್ರಾಟಜಿ ಇದೆ? ಸರ್ಕಾರಕ್ಕೆ 2.5 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಸರ್ಕಾರ ಏನಾದರೂ ತಪ್ಪು ಮಾಡಿದರೆ ತಿದ್ಕೊಳ್ಳೋದಕ್ಕೂ ಅವಕಾಶ, ಅದೇ ರೀತಿ ನಿಮಗೆ ಸರ್ಕಾರದ ವಿರುದ್ಧ ಅಸ್ತ್ರಗಳು ಸಿಕ್ಕಿದ್ರೆ ಅದನ್ನು ಬಳಸ್ಕೊಳ್ಳೋದಕ್ಕೂ ಕೂಡ ಇದು ಅವಕಾಶ. ಇದನ್ನು ಯಾವ ರೀತಿಯಾಗಿ ತಗೊಳ್ತಾ ಇದ್ದೀರಾ? 2004ರಲ್ಲಿ ತಾವೇ ಹೇಳ್ದಂಗೆ ಜನತಾದಳ ಪಕ್ಷ 58 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ವಿ. ತದನಂತರ ಪರ್ಸೆಂಟೇಜ್ ಆಫ್ ವೋಟ್ ಶೇರ್ನ ನಾವು ರಿಟೈನ್ ಮಾಡಿಕೊಂಡ್ರೂ ಕೂಡ, ಅಥವಾ ಆಯಾ ಕಾಲಘಟ್ಟದಲ್ಲಿ ನಮ್ಮ ರಾಜಕೀಯ ಶಕ್ತಿಯನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿಸ್ತಾರ ಮಾಡ್ಕೊಂಡು ಹೋದರೂ ಕೂಡ ಎಲ್ಲೋ ಒಂದು ಕಡೆ ರಿಸಲ್ಟ್ ಅಂತ ಬಂದಾಗ ನಾವು ಒಂದಷ್ಟು ಕ್ಷೇತ್ರಗಳಲ್ಲಿ 1000 ವೋಟಲ್ಲಿ ಸೋತಿರ್ಬೋದು, 3000 ವೋಟಲ್ಲಿ ಸೋತಿರ್ಬೋದು, 5000 ವೋಟಲ್ಲಿ ಸೋತಿರ್ಬೋದು. ಈ ರೀತಿ 5000 ಒಳಗಡೆ ವೋಟಲ್ಲಿ ಸೋತಿರ್ತಕ್ಕಂಥ ಕ್ಷೇತ್ರಗಳು ಸಾಕಷ್ಟಿದೆ. ಇದನ್ನು ಯಾವ ರೀತಿ ನಾವು ಸರಿಪಡಿಸ್ಕೊಳ್ಬೇಕು, ಯಾವ ರೀತಿ ಸಂಘಟನೆಯ ಮೂಲಕವೇ ಇದನ್ನು ಎದುರಿಸ್ತಕ್ಕಂಥದ್ದಕ್ಕೆ ನಮಗೆ ಅವಕಾಶ ಇರೋದು ಹೊರತುಪಡಿಸಿ ಇದನ್ನು ನಾವು ಇನ್ಯಾವ ರೀತಿಯೂ ಕೂಡ ಸರಿಪಡಿಸ್ತಕ್ಕಂಥದ್ದಕ್ಕಾಗೋದಿಲ್ಲ. ಹಾಗಾಗಿ ನಾನು ಇವತ್ತು ಜನವರಿ 1ನೇ ತಾರೀಕು ನನ್ನ ಸಾಮಾಜಿಕ ಜಾಲತಾಣದಲ್ಲಿ ಈಗಲೂ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ಈ ವರ್ಷದ ನನ್ನ ವಿಷನ್ ಕಟ್ಔಟ್ ಇಷ್ಟೇ, ವೆರಿ ಕ್ಲಿಯರ್. ನನ್ನ ಅಜೆಂಡಾ ಕಾರ್ಯಕರ್ತ, ಸರ್ಕಾರದ ವಿರುದ್ಧವಾಗಿ ಸಂಘರ್ಷ,
ಪಾರ್ಟಿ ಆರ್ಗನೈಸೇಷನ್ಗೆ ನನ್ನ ಸಮಯ, ಸಂಘಟನೆ, ಈ 3 ಪದಗಳನ್ನ ಬಳಸಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನಾನೊಂದು ಪೋಸ್ಟ್ ಹಾಕಿದ್ದೆ. ಸವಾಲುಗಳಿದೆ, ರಾಜಕಾರಣ ಅಂದ್ರೇ ಸವಾಲುಗಳು, ಆದರೆ ಅವಕಾಶಗಳು ಕೂಡ ಇದೆ. ಇದನ್ನು ನಾನು ಹೊಸದಾಗಿ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥದ್ದೇನಲ್ಲ. ಇಲ್ಲಿಯವರೆಗೂ ಕಳೆದ 4 ಅಸೆಂಬ್ಲಿ ಚುನಾವಣೆಗಳಲ್ಲಿ ನಮ್ಮ ಕಡೆಯಿಂದನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಂಘಟನೆಗೆ ನಾವು ಹೆಚ್ಚು ಒತ್ತು ಕೊಡದೇನೋ ಆಗಿರ್ತಕ್ಕಂಥ ಕೆಲವೊಂದಷ್ಟು ಆ ಫಲಿತಾಂಶದ ನಮಗೆ ಆಗಿರ್ತಕ್ಕಂಥ ಅನುಭವಗಳೇನಿದೆ, ಆ ಅನುಭವಗಳನ್ನ ಮುಂದಿಟ್ಕೊಂಡು ನಾವು ಈಗಿನಿಂದನೇ ಯಾವ ರೀತಿ ತಯಾರಿ ಮಾಡ್ಬೋದು, ಜೊತೆಯಲ್ಲಿ ಇವತ್ತು ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ತಟ್ಟೆಯಲ್ಲಿ ಇಟ್ಟು ಕೊಡ್ತಾ ಇದ್ದಾರೆ ಇವತ್ತು ನಮಗೆ. ಆದರೆ ಇದನ್ನು ನಾವು ಒಂದು ಓಟಾಗಿ ಪರಿವರ್ತನೆ ಆಗಬೇಕು, ಸೀಟಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥದ್ದಾದರೆ ಇದು ಸಂಘಟನೆಯಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ನಾನು ಭಾಳ ಬಲವಾಗಿ ನಂಬ್ಕೊಂಡಿದ್ದೀನಿ. ಆ ಒಂದು ದಿಕ್ಕಿನಲ್ಲಿ ಈಗಾಗಲೇ ಹಲವಾರು ಹೆಜ್ಜೆಗಳು ನೀಡ್ತಾ ಇದ್ದೀವಿ. ಬಹುಶಃ ನಾನು ರಾಜ್ಯ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದೆ ಅಣ್ಣ. 12,000 ಕಿಲೋಮೀಟ್ರು 52 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೊದಲನೇ ಹಂತದಲ್ಲಿ ಮುಗಿಸಿದ್ದೀನಿ. ಮತ್ತು ಫೆಬ್ರವರಿ 1ನೇ ತಾರೀಕು ಇನ್ನೊಂದು 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು 2ನೇ ಹಂತದನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ, ಚಾಲನೆ ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವೇನು 50ರ ಗಡಿ ಅಂದರೆ ಬಹುಶಃ ಅದಕ್ಕಿಂತನೂ ಜನತಾದಳಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಉತ್ಪ್ರೇಕ್ಷೆಯಿಂದ ಮಾತನಾಡ್ತಕ್ಕಂಥದ್ದು ಬೇಡ. ಒಂದು ಡೇಟಾ ಅನಾಲಿಸಿಸ್ ಮಾಡಿದಾಗ ನಮಗೆ ಯಾವ್ಯಾವ ಜಿಲ್ಲೆಗಳಲ್ಲಿ, ರಾಜ್ಯದಲ್ಲಿ ಎಲ್ಲೆಲ್ಲಿ ನಮಗೆ ಶಕ್ತಿ ಇದೆ ಮತ್ತು ನಮ್ಮ ಶಕ್ತಿ ಎಲ್ಲೆಲ್ಲಿ ವೃದ್ಧಿಗೊಳಿಸ್ಕೊಳ್ಬೇಕು ಅಂಥ ಕಡೆಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಕಾರ್ಯಕರ್ತನ ಶ್ರಮಿಸ್ತಾನೆ. ಸರ್, 2028ರ ಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ ಅಂತ? ಯಾಕೆಂದರೆ ಯಾವಾಗಲೂ ಕೂಡ ಕೊನೆ ಕ್ಷಣದಲ್ಲಿ, ಕೊನೆಯ ಹಂತದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಶಸ್ತ್ರವನ್ನು ಕೈ ತಗೊಳ್ಳೋಕ್ಕಂಥದ್ದು ಆಗ್ತಾ ಇತ್ತು. ಈ ಬಾರಿ ಏನಾದರೂ ಪೂರ್ವ ತಯಾರಿ, ಏನಾದರೂ ಕ್ಷೇತ್ರಗಳ ಆಯ್ಕೆ ಆ ರೀತಿಯಾಗಿ ಏನಾದರೂ ಪ್ಲಾನಿಂಗ್ ಆಗ್ತಾ ಇದೆಯಾ ಸರ್ ಏನಾದರೂ? ಎ ಲೀಡರ್ ಶುಡ್ ಆಲ್ವೇಸ್ ಲೀಡ್ ಫ್ರಮ್ ದ ಫ್ರಂಟ್. ಅದರಲ್ಲಿ ನಂಬಿಕೆ ಇಟ್ಕೊಂಡಿದ್ದೀನಿ. ಏಕೆಂದರೆ ನಾವು ಇವತ್ತು ಮೀಟಿಂಗ್ಗಳು ಮಾಡ್ತೇವೆ, ಸಭೆಗಳು ನಡೆಸ್ತೇವೆ, ಕ್ಲೋಸ್ ಡೋರ್ ಮೀಟಿಂಗು, ನಾವು ಹಲವಾರು ಟಾಸ್ಕ್ಗಳನ್ನ ಕೊಡ್ತೇವೆ. ನಮಗೆ ಆಗಿರ್ತಕ್ಕಂಥ ಅನುಭವ, ನಾವು ಮಾಡಿರ್ತಕ್ಕಂಥ ಹೋಮ್ವರ್ಕು, ಅಥವಾ ಅವರೇನು ಆಯಾ ಕ್ಷೇತ್ರದಲ್ಲಿ ಸ್ಥಳೀಯವಾಗಿ ಸಂಘಟನೆ ಗಟ್ಟಿಯಾಗಿ ಮಾಡ್ತಾ ಇದ್ದಾರಾ, ಅಥವಾ ಸಂಘಟನೆಗೆ ಇನ್ನೊಂದು ಸ್ವಲ್ಪ ವೇಗ ಕೊಡಬೇಕಂತಕ್ಕಂಥ ತಿದ್ದಿ ಬುದ್ಧಿ ಹೇಳ್ತಕ್ಕಂಥ ನಾವುಗಳು ವಿ ಶುಡ್ ಲೀಡ್ ಫ್ರಮ್ ದ ಫ್ರಂಟ್ ಅಂತಕ್ಕಂಥದ್ದು ನಾನು ಭಾಳ ಗಟ್ಟಿಯಾಗಿ ನಂಬ್ಕೊಂಡಿದ್ದೀನಿ. ಹಾಗಾಗಿ ನಿಖಿಲ್ ಅವರು ಸ್ಪರ್ಧೆ ಮಾಡ್ತಾರ ಅಂತ 2028ಗೆ ಆ ನಿಟ್ಟಿನಲ್ಲಿ ತಯಾರಿ ಆಗ್ತಾ ಇದೆಯಾ ಅಂತ? ನಾನು ರಾಜಕಾರಣ ಮಾಡೋಕ್ಕೆ ಬಂದಿರೋದು, ವಿಧಾನಸೌಧ ಮೆಟ್ಲು ಹತ್ತಬೇಕು ಅಂತಲೇ ನಿರ್ಧಾರ ಮಾಡಿರೋನು, ಅದರಲ್ಲಿ ಯಾವುದೇ ಅನುಮಾನ ಬೇಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.